6ನೇ ಅಧ್ಯಾಯದ 29ನೇ ಶ್ಲೋಕ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಹಿಂದೆ ಧ್ಯಾನದ ಫಲ ಏನು ಅಂತ ಹೇಳಿದ. ಏವಂ ಯುಂಜನ್ ಸದಾತ್ಮಾನಂ ಯೋಗಿ ವಿಕತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಭಗವಂತನನ್ನ ಕಂಡು ಭಗವಂತನನ್ನ ನಿರಂತರ ಧ್ಯಾನ ಮಾಡುವುದರಿಂದಾಗಿ ಏನು ಫಲ ಅಂತ ಹೇಳಿದ್ರೆ ಅತ್ಯಂತಂ ಸುಖಮ ಅಶ್ನುತೆ, ಉತ್ಕೃಷ್ಟವಾದ ಸುಖವನ್ನ ಅನುಭವಿಸ್ತಾನೆ. ಇದು ಭಗವದ್ ಧ್ಯಾನದ ಫಲ, ಭಗವದ್ ದರ್ಶನದ ಫಲ. ಅತ್ಯಂತ ಸುಖ ಅಂದ್ರೆ ದುಃಖದ ಸಂಪರ್ಕವೇ ಇಲ್ಲದಂತಹ ಬಹಳ ಎತ್ತರದ ಸುಖ ಅಂದ್ರೆ ಮೋಕ್ಷ ಸುಖವನ್ನ ಆ ಸಾಧಕ ಅನುಭವಿಸ್ತಾನೆ ಎಂಬತಕ್ಕಂಥ ಮಾಹಿತಿಯನ್ನ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ. ಅಂದ್ರೆ ಭಗವಂತನನ್ನ ಧ್ಯಾನಿಸುವವನಿಗೆ ಮೋಕ್ಷ ಸುಖ ಸಿಗತ್ತೆ. ಅತ್ಯಂತ ಸುಖ ಅಂದ್ರೆ ಹಿರಿದಾದ ಸುಖ ಅಂದ್ರೆ ಮೋಕ್ಷ ಸುಖ ಸಿಗತ್ತೆ ಅಂತ. ಹಾಗಾದ್ರೆ ಭಗವಂತನನ್ನ ಹೇಗೆ ಧ್ಯಾನಿಸ್ಬೇಕು? ಧ್ಯಾನಿಸುವವನಿಗೆ ಮೋಕ್ಷ ಸುಖ ಅಂತ ಅಂದ್ಮೇಲೆ ಭಗವಂತನನ್ನ ಹೇಗೆ ಧ್ಯಾನಿಸ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಸರ್ವಭೂತಸ್ಥಂ ಆತ್ಮಾನಂ, ಭಗವಂತ ಅಂತ ಹೇಳಿದ್ರೆ ಎಲ್ಲಾ ಕಡೆ ಇರತಕ್ಕಂತ ಒಂದು ವಸ್ತು. ಭಗವಂತ ಇಲ್ಲದೆ ಇರತಕ್ಕಂತ ಜಾಗ ಇಲ್ಲ. ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದು ಚತುರ್ಮುಖ ಬ್ರಹ್ಮ ಪರ್ಯಂತರವಾಗಿ ಇರತಕ್ಕಂಥ ಸಕಲ ಚೇತನರಲ್ಲೂ ಮತ್ತು ಅಚೇತನ ಪದಾರ್ಥಗಳಲ್ಲೂ ಎಲ್ಲಾ ಕಡೆಯಲ್ಲೂ ಕೂಡ ಭಗವಂತ ಇದ್ದಾನೆ. ಹಿಂದೆನೂ ಬಂದಿದೆ, ಭೋಕ್ತಾರಂ ಯಜ್ಞ ತಪಸಾಂ ಇತ್ಯಾದಿ ಶ್ಲೋಕಗಳಲ್ಲಿ, ಮಚ್ಚಿತ್ತೋ ಮದ್ಗತ ಪ್ರಾಣ ಇತ್ಯಾದಿ ಶ್ಲೋಕಗಳಲ್ಲಿ ಭಗವಂತನನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಗವಂತ ಅವನನ್ನು ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನ ಸ್ವಯಂ ಕೃಷ್ಣನೇ ತೋರಿಸ್ಕೊಟ್ಟಿದ್ದಾನೆ. ಹಾಗೆ ಇನ್ನೊಂದು ಸ್ವರೂಪ, ಧ್ಯಾನ ಮಾಡಬೇಕಾಗಿರ್ತಕ್ಕಂಥ ಸ್ವರೂಪ ಸರ್ವಭೂತಸ್ಥಂ ಆತ್ಮಾನಂ. ಆತ್ಮಾನಂ ಅಂದ್ರೆ ಪರಮಾತ್ಮನನ್ನು ಅಂತ ಅರ್ಥ. ಪರಮಾತ್ಮ ಎಲ್ಲಿದ್ದಾನೆ? ಎಲ್ಲಾ ಕಡೆ ಇದ್ದಾನೆ. ಆತ್ಮಾನಂ ಸರ್ವಭೂತಸ್ಥಂ, ಆ ಪರಮಾತ್ಮ ಇದ್ದಾನಲ್ಲ, ಆತ್ಮ ಶಬ್ದಕ್ಕೆ ಅನೇಕ ಅರ್ಥಗಳು. ಎಲ್ಲೆಲ್ಲಿ ಇಲ್ಲಿ ಪ್ರಕೃತದಲ್ಲಿ ಆತ್ಮ ಶಬ್ದಕ್ಕೆ ಅರ್ಥ ಪರಮಾತ್ಮ ಅಂತ ಅರ್ಥ. ಆತ್ಮಾನಂ ಅಂದ್ರೆ ಪರಮಾತ್ಮನನ್ನು ಸರ್ವಭೂತಸ್ಥಂ, ಸರ್ವಾಣಿ ಚ ತಾನಿ ಭೂತಾನಿ ಚ ಸರ್ವಭೂತಾನಿ, ಸರ್ವಭೂತಾನಿ ತಿಷ್ಠತಿ ಸರ್ವಭೂತೇಷು ತಿಷ್ಠತಿ ಸರ್ವಭೂತಸ್ಥಃ ತಂ ಸರ್ವಭೂತಸ್ಥಂ. ಅಂದ್ರೆ ಅರ್ಥ ಏನು? ಎಲ್ಲಾ ಭೂತಗಳಲ್ಲಿ ಸ್ಥ ಅಂದ್ರೆ ಇರುವ ಅಂತ ಅರ್ಥ. ಎಲ್ಲಾ ಭೂತಗಳಲ್ಲಿ ಭಗವಂತ ಇದ್ದಾನೆ. ಎಲ್ಲಾ ಭೂತಗಳಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದ್ರೆ ಭೂತ ಶಬ್ದಕ್ಕೆ ಅರ್ಥ ಏನು? ಭೂತ ಶಬ್ದಕ್ಕೆ ಭವಂತೀತಿ ಭೂತಾಹ, ಹುಟ್ಟು ಇರುವಂತ ಪ್ರತಿಯೊಬ್ಬರೂ ಕೂಡ ಭೂತರು. ಅದು ಒಂದು ಆಗಲೇ ಹೇಳಿದಂತೆ ಒಂದು ಹುಲ್ಲು ಕಡ್ಡಿಯಿಂದ, ಒಂದು ಹುಲ್ಲು ಕಡ್ಡಿ ತೃಣಾದಾರಭ್ಯ ಬ್ರಹ್ಮ ಪರ್ಯಂತಂ, ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದುಕೊಂಡು ಚತುರ್ಮುಖ ಬ್ರಹ್ಮದೇವರವರೆಗೆ ಎಲ್ಲರೂ ಸೇರ್ಬಿಡ್ತಾರೆ. ಇವರೆಲ್ಲರಲ್ಲೂ ಭಗವಂತ ಇದ್ದಾನೆ. ದೇವರು ಇಲ್ಲದೆ ಇರತಕ್ಕಂಥ ಜಾಗ ಅನ್ನೋದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಅದು ಚೇತನ ಇರಬಹುದು, ಅಚೇತನ ಇರಬಹುದು. ಅಂದ್ರೆ ಜೀವ ಇರತಕ್ಕಂಥ ವಸ್ತು ಇರಬಹುದು, ಒಬ್ಬ ವ್ಯಕ್ತಿ ಇರಬಹುದು, ಒಂದು ಪ್ರಾಣಿ ಇರಬಹುದು, ಅಥವಾ ಜೀವ ಇಲ್ಲದೆ ಇರತಕ್ಕಂಥ ಒಂದು ಕಲ್ಲಿರಬಹುದು, ಮಣ್ಣಿರಬಹುದು. ಎಲ್ಲಾ ಕಡೆಯಲ್ಲೂ ಭಗವಂತ ಇದ್ದಾನೆ. ಹೀಗೆ ಸರ್ವಭೂತಸ್ಥಂ ಆತ್ಮಾನಂ, ಸರ್ವ ಎಲ್ಲರಲ್ಲೂ ದೇವರಿದ್ದಾನೆ, ಮತ್ತೆ ಎಲ್ಲರೂ ದೇವರಲ್ಲೇ ಇದ್ದಾರೆ. ಸರ್ವಭೂತಾನಿ ಚ ಆತ್ಮನಿ. ಆತ್ಮನಿ ಅನ್ನೋದು ಆತ್ಮ ಶಬ್ದದ ಸಪ್ತಮಿ ವಿಭಕ್ತಿ ಏಕವಚನ. ಆತ್ಮನಿ ಅಂದ್ರೆ ಪರಮಾತ್ಮನಲ್ಲಿ. ಸರ್ವಭೂತಾನಿ, ನಾವೆಲ್ಲ ಎಲ್ಲಿದ್ದೇವೆ? ನೆಲದ ಮೇಲಿದ್ದೇವೆ ಅಂತೇವೆ, ಅಥವಾ ನಮ್ಮ ಮನೆಯಲ್ಲಿದ್ದೇವೆ ಅಂತೇವೆ. ಈ ನಮ್ಮ ಮನೆ, ಈ ನಮ್ಮ ನೆಲ, ಈ ನಮ್ಮ ಜಲ, ಇದೆಲ್ಲ ಇರ್ಲಿಕ್ಕೆ ಆಧಾರವಾಗಿರ್ತಕ್ಕ ಕಕ್ಷೆಯಲ್ಲಿ ನಿಲ್ಲಿಸಿ ಇಟ್ಟದ್ದರಿಂದಾಗಿ ಆ ಶೇಷನ ಒಳಗಡೆ ಆದಿಶೇಷ ತನ್ನ ಸಹಸ್ರ ಹೆಡೆಗಳ ಮೂಲಕವಾಗಿ ಸಮಸ್ತ ಭೂಮಂಡಲವನ್ನು ಹೊತ್ತಿದ್ದಾನೆ. ಆ ಆದಿಶೇಷನ ಒಳಗಡೆ ಪರಮಾತ್ಮ ಇದ್ದು ಅವನ ಮೂಲಕವಾಗಿ ಆ ಭೂಮಂಡಲವನ್ನ ಹೊತ್ತಿದ್ದಾನೆ ಭಗವಂತ. ಅಂದ್ರೆ ಎಲ್ಲವನ್ನೂ ಕೂಡ ಈ ಜಗತ್ತಿನಲ್ಲಿರತಕ್ಕಂತಹ ನೀರು, ಗಾಳಿ, ಬೆಂಕಿ, ಆಕಾಶ, ಇದೆಲ್ಲವನ್ನು ಕೂಡ ಧಾರಣೆ ಮಾಡಿರತಕ್ಕಂಥವನು ಯಾರು? ಭಗವಂತ. ಹಾಗಾಗಿ ಇಡೀ ಜಗತ್ತು ಅದು ಯಾರನ್ನ ಆಶ್ರಯಿಸಿಕೊಂಡಿದೆ? ಪರಮಾತ್ಮನನ್ನ ಆಶ್ರಯಿಸಿಕೊಂಡಿದ್ದೆ. ನಾನು ನೆಲದಲ್ಲಿ ಕುಳಿತುಕೊಂಡಿದ್ದೇನೆ, ನೆಲದಲ್ಲಿ ನಾನಿದ್ದೇನೆ. ಹಾಗೆ ಸರ್ವಭೂತಾನಿ ಆತ್ಮನಿ,
ಪರಮಾತ್ಮನಿ ಅಂದ್ರೆ ಸಪ್ತಮಿ ಭಕ್ತಿ, ಪರಮಾತ್ಮನಲ್ಲಿ ಸರ್ವಭೂತಾನಿ, ಸಮಸ್ತ ಭೂತ ಪದಾರ್ಥಗಳು ಕೂಡ ಪರಮಾತ್ಮನಲ್ಲಿ ಇದ್ದಾವೆ. ಪರಮಾತ್ಮನನ್ನ ಬಿಟ್ಟು ಯಾವುದೂ ಇಲ್ಲ. ಪರಮಾತ್ಮನನ್ನ ಆಶ್ರಯಿಸಿಕೊಳ್ಳದೆ ಇರತಕ್ಕಂಥದ್ದು ಏನೂ ಇಲ್ಲ. ಎಲ್ಲವೂ ಕೂಡ ಭಗವಂತನನ್ನ ಆಶ್ರಯಿಸಿಕೊಂಡೇ ಇರತಕ್ಕಂಥದ್ದು. ನಾವು ಭೂಮಿಯ ಮೇಲೆ ಇದ್ದೇವೆ, ನಾವು ಭೂಮಿ ಮೇಲೆ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ನಾವು ಯಾವುದೇ ಫಸ್ಟ್ ಫ್ಲೋರ್ ಅಲ್ಲೋ 10ನೇ ಫ್ಲೋರ್ ಅಲ್ಲೋ 50ನೇ ಫ್ಲೋರ್ ಅಲ್ಲೋ ಯಾವುದೇ ಫ್ಲೋರ್ ಅಲ್ಲಿ ಇದ್ರು ಅದೆಲ್ಲ ಮೇಲಿನ ಫ್ಲೋರ್ಗಳಿರ್ಲಿಕ್ಕೆ ಕಾರಣ ಭೂಮಿಯೇ. ಅಲ್ಲಿಗೆ ನಾವು ಎಲ್ಲೇ ಇದ್ರು ಭೂಮಿ ಮೇಲಿದ್ದೇವೆ ಅಂತೇನೆ ಅರ್ಥ. ಹಾಗೆ ನಮ್ಮೆಲ್ಲರಿಗೂ ಮುಖ್ಯವಾದ ಆಧಾರ ಅದು ಭಗವಂತ. ಒಂದು ಪಿಲ್ಲರ್ ಇಲ್ಲದೆ ಒಂದು ಬಿಲ್ಡಿಂಗ್ ನಿಲ್ಲಲ್ಲ. ಪಿಲ್ಲರ್ ಬಿತ್ತು ಅಂದ್ರೆ ಬಿಲ್ಡಿಂಗ್ ಬಿದ್ದೋಗ್ಬಿಡತ್ತೆ. ಪಿಲ್ಲರ್ ಬಿದ್ದು ಬಿಡಬಹುದು, ಆದರೆ ಭಗವಂತ ಎಂದಿಗೂ ಕೂಡ ಬೀಳೋದು ಅಂತ ಇಲ್ವೇ ಇಲ್ಲ. ಅವನು ಎಂದೆಂದಿಗೂ ನಮ್ಮನ್ನ ನಮ್ಮನ್ನೆಲ್ಲ ಧಾರಣೆ ಮಾಡಿರ್ತಕ್ಕಂತಹ, ನಮ್ಮನ್ನ ಹಿಡಿದು ಇಟ್ಟಿರ್ತಕ್ಕಂಥ ಒಂದು ದಿವ್ಯವಾದ ಶಕ್ತಿ ಅದು ಭಗವಂತ. ಹಾಗಾಗಿ ಪರಮಾತ್ಮನಲ್ಲಿ ಸರ್ವಭೂತಾನಿ, ಸರ್ವಭೂತರಲ್ಲೂ ಭಗವಂತ ಇದ್ದಾನೆ, ಸರ್ವಭೂತಗಳು ಭಗವಂತನಲ್ಲಿದ್ದಾನೆ. ಅಂದ್ರೆ ಭಗವಂತ ನಮ್ಮೆಲ್ಲರಿಗೂ ಆಧಾರನೂ ಹೌದು, ನಮ್ಮೆಲ್ಲರ ಒಳಗೆ ಇರತಕ್ಕಂಥ ಆಧೇಯನೂ ಹೌದು. ಶಾಸ್ತ್ರೀಯ ಭಾಷೆಯಲ್ಲಿ ಹೇಳೋದಾದ್ರೆ ಆಧಾರ ಆಧೇಯ. ನಮ್ಮೆಲ್ಲರಿಗೂ ಆಶ್ರಯ ಭಗವಂತ, ನಮ್ಮೆಲ್ಲರ ಒಳಗೂ ದೇವರಿದ್ದಾನೆ. ಬರೀ ನಮ್ಮ ಒಳಗಡೆ ದೇವರು ಇರೋದಲ್ಲ, ನಮ್ಮೆಲ್ಲರ ಒಳಗಡೆ ನಾವು ನಮ್ಮೊಳಗಿನ ಭಗವಂತನನ್ನು ನೋಡಬೇಕು. ನಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಒಳಗಿರತಕ್ಕಂಥ ಭಗವಂತನನ್ನ ಕಾಣಬೇಕು. ಹಾಗಾಗಿ ದೇವರು ಅಂತ ಹೇಳಿದ್ರೆ ಅದು ಸಂಕುಚಿತವಾದ ಒಂದು ಸ್ವರೂಪ ಅಲ್ಲ. ಎಲ್ಲೋ ಒಂದು ಕಡೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಾತ್ರ ದೇವರಿದ್ದಾನೆ ಅಲ್ಲ. ದೇವರು ಎಂತಕ್ಕಂಥ ಒಂದು ದಿವ್ಯವಾದ ಶಕ್ತಿ ಅದು ವ್ಯಾಪ್ತ, ಎಲ್ಲಾ ಕಡೆ ದೇವರಿದ್ದಾನೆ. ದೇವರು ಇಲ್ಲೇ ಇರತಕ್ಕಂಥ ಒಂದು ಜಾಗ ಅನ್ನೋದು ಅದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಎಲ್ಲೇ ಯಾವುದೇ ಜಾಗವನ್ನ ತೆಗೆದುಕೊಂಡ್ರು ಕೂಡ ಎಲ್ಲಾ ಕಡೆ ಭಗವಂತ ಇದ್ದಾನೆ. ಆದ್ರೆ ಎಲ್ಲಾ ಕಡೆ ಇರತಕ್ಕಂಥ ಭಗವಂತನನ್ನ ಕಾಣುವಷ್ಟು ಚೈತನ್ಯ, ಅಷ್ಟು ಆಲೋಚನಾ ಶಕ್ತಿ, ಆ ಸಾಮರ್ಥ್ಯ ನಮಗಿಲ್ಲ ಅಷ್ಟೇ ಹೊರತು ದೇವರು ಎಂಬತಕ್ಕಂಥ ಒಂದು ಶಕ್ತಿ ಅದು ಎಲ್ಲಾ ಕಡೆ ಇರತಕ್ಕಂಥ ಪರಮಾದ್ಭುತವಾದ ಒಂದು ದಿವ್ಯವಾದ ತೇಜಸ್ಸು. ಅದನ್ನು ಹೇಳಿದ ಭಗವಂತ. ಆತ್ಮನಿ ಅಂದ್ರೆ ಪರಮಾತ್ಮನಲ್ಲಿ ಸರ್ವಭೂತಾನಿ. ಹೀಗೆ ಯೋಗ ಸಮದರ್ಶನ ಶಕ್ತಿ ಯಾರಿಗೆ ಇದೆಯೋ ಅವನನ್ನೇ ಸಮದರ್ಶನ ಅಂತ ಕರೀತಕ್ಕಂಥದ್ದು. ಹೀಗೆ ಸಮದರ್ಶನ ಯೋಗಯುಕ್ತಾತ್ಮ, ಸಮದರ್ಶನನಾಗಿರ್ತಕ್ಕಂತಹ ಎಲ್ಲಾ ಕಡೆ ಇರತಕ್ಕಂಥ ಭಗವಂತನನ್ನು ಸಮಾನವಾಗಿ ಕಾಣತಕ್ಕಂಥವನು. ಕೃಷ್ಣನೇ ಇದಕ್ಕೊಂದು ವ್ಯಾಖ್ಯಾನ ರೂಪದಲ್ಲಿ ಒಂದು ಶ್ಲೋಕ ಹೇಳ್ತಾನೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಸಮದರ್ಶಿಗಳ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಎಲ್ಲರಲ್ಲಿ ಇರತಕ್ಕಂಥ ಭಗವಂತ ಒಬ್ಬನೇ. ಅದೊಂದು ನಾಯಿ ಇರಬಹುದು, ಒಂದು ಚಂಡಾಲ ಇರಬಹುದು, ಒಂದು ಆನೆ ಇರಬಹುದು, ಒಂದು ಕುದುರೆ ಇರಬಹುದು, ಒಂದು ಜ್ಞಾನಿ ಇರಬಹುದು. ಪ್ರತಿಯೊಬ್ಬರಲ್ಲಿ ಇರತಕ್ಕಂಥ ಭಗವಂತ ಒಬ್ಬನೇ. ವ್ಯಕ್ತಿಗಳಲ್ಲಿ ತಾರತಮ್ಯ ಇದೆ ಹೊರತು ವ್ಯಕ್ತಿಗಳ ಒಳಗಿರ್ತಕ್ಕಂಥ ಭಗವಂತನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೇಲು ಕೀಳು ಎಂಬತಕ್ಕಂಥ ತಾರತಮ್ಯ ಇಲ್ಲ. ಒಂದು ಪ್ರಾಣಿ ಶ್ರೇಷ್ಠ, ಒಂದು ಪ್ರಾಣಿ ಕನಿಷ್ಠ. ಈ ತರ ಪ್ರಾಣಿಗಳಲ್ಲಿ, ಮರಗಿಡ ಬಳ್ಳಿಗಳಲ್ಲಿ ತುಳಸಿಗೆ ಪೂಜೆ ಮಾಡ್ತೀವಿ, ಇನ್ನೊಂದು ಯಾವುದೋ ಕಳೆ ಗಿಡ ಬೆಳೆದ್ರೆ ಕಿತ್ತು ಬಿಸಾಕ್ತಿವಿ. ಹಾಗೆ ಗಿಡಗಳಲ್ಲಿ, ಮರಗಳಲ್ಲಿ, ಬಳ್ಳಿಗಳಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ ಒಂದು ತಾರತಮ್ಯ ಇದೆ. ಒಂದು ಶ್ರೇಷ್ಠ, ಒಂದು ಕನಿಷ್ಠ ಎಂಬತಕ್ಕಂಥ ಭಾವನೆ. ಅಶ್ವತ್ಥ ವೃಕ್ಷ ಅಂತಾದ್ರೆ ಪ್ರದಕ್ಷಿಣೆ ಹಾಕ್ತೇವೆ, ಅದೇ ಅಶ್ವತ್ಥ ವೃಕ್ಷ ಸಂಜೆ ಮೇಲಾದ್ರೆ ಆ ಕಡೆ ಹೋಗೋದಿಲ್ಲ. ಹೀಗೆ ಜಗತ್ತಿನಲ್ಲಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ, ವಸ್ತುಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಮೇಲು ಕೀಳು, ಅದು ಕನಿಷ್ಠ, ಇದು ನಿಕೃಷ್ಟ, ಇದು ಉತ್ತಮ, ಇದು ಅಧಮ ಎಂಬತಕ್ಕಂಥ ವ್ಯತ್ಯಾಸಗಳಿದ್ದಾವೆ. ಆದರೆ ಅದೆಲ್ಲದರ ಒಳಗಡೆ ಇರತಕ್ಕಂಥ ಭಗವಂತ ಇದ್ದಾನಲ್ಲ, ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಎಂಬುವಂಥದ್ದು ಇಲ್ಲ. ಹಾಗಾಗಿ ಸರ್ವಭೂತಾನಿ ಚಾತ್ಮನಿ ಹೀಗೆ ಸಮದರ್ಶನ. ಹೀಗೆ ಯಾರು ಸಮದರ್ಶಿಗಳಾಗಿರ್ತಾರೋ, ಎಲ್ಲಾ ಕಡೆ ಇರತಕ್ಕಂಥ ಭಗವಂತ ಸಮಾನ ಎಂಬುದಾಗಿ ಯಾರು ಕಾಣುತ್ತಾರೋ ಅವರು ಯೋಗಯುಕ್ತಾತ್ಮರು, ಅವರೇ ಸಾಧಕರು. ಯೋಗಯುಕ್ತಾತ್ಮರು ಶಬ್ದಕರ್ತ ಏನು? ಅವರೇ ಸಾಧಕರು. ಯೋಗಯುಕ್ತಾತ್ಮ, ಯೋಗ ಶಬ್ದಕ್ಕೆ ಧ್ಯಾನ ಯೋಗ ಅಂತ ಅರ್ಥ. ಧ್ಯಾನ ಯೋಗದ ಮೂಲಕವಾಗಿ ಯುಕ್ತಾತ್ಮರು, ಭಗವಂತನನ್ನ ತನ್ನಲ್ಲಿ ಕಂಡುಕೊಂಡವರು. ಯೋಗೇನ, ಧ್ಯಾನ ಯೋಗೇನ ಯುಕ್ತಾತ್ಮ, ಯುಕ್ತ ಮನಸ್ಸು ಸಂಯುಕ್ತ ಆತ್ಮ ಪರಮಾತ್ಮ. ಧ್ಯಾನ ಯೋಗದ ಮೂಲಕವಾಗಿ ತನ್ನಲ್ಲಿ ದೇವರನ್ನ ಕಂಡವರು. ಯಾರು ತನ್ನೊಳಗೆ ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ, ಯಾರು ಸಾಧಕರಾಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಯಾರು ಹೀಗೆ ಭಗವಂತನನ್ನ ಎಲ್ಲಾ ಕಡೆ ಕಾಣುತ್ತಾರೋ ಮತ್ತು ಆ ಭಗವಂತ ಎಲ್ಲಾ ಕಡೆ ಇದ್ದಾನೆ ಮತ್ತು ಎಲ್ಲರಲ್ಲೂ ದೇವರಿದ್ದಾನೆ, ನಾವೆಲ್ಲ ಇರೋದು ದೇವರಲ್ಲೇ, ಈ ಭಾವನೆಯನ್ನು ಯಾರು ಹೊತ್ತಿರ್ತಾರೋ ಅವರು ಯೋಗಯುಕ್ತಾತ್ಮರು.
ಅವನು ಸರ್ವತ್ರ ಪರಮಾತ್ಮನನ್ನು ನೋಡ್ತಾನೆ. ಈಕ್ಷತೆ, ಸರ್ವತ್ರ ಈಕ್ಷತೆ, ಪರಮಾತ್ಮನನ್ನ ಎಲ್ಲ ಕಡೆ ನೋಡ್ತಾನೆ. ದೇವರು ಎಲ್ಲಿ ನೋಡಿದ್ರು ದೇವರೇ ಕಾಣುತ್ತೆ. ಕನಕದಾಸರ ಕಥೆಯಲ್ಲಿ ಕನಕದಾಸರಿಗೆ ಯಾರೂ ಇಲ್ಲಿ ಇರತಕ್ಕಂಥ ಜಾಗವೇ ಸಿಗಲಿಲ್ಲ ಅಲ್ವಾ? ಹಾಗಾಗಿ ಯಾಕೆ ಎಲ್ಲ ಕಡೆ ದೇವರಿದ್ದಾನೆ. ಹಾಗೆ ಅವರು ಸಾಧಕರು. ಕನಕದಾಸರು ದೊಡ್ಡ ಸಾಧಕರು. ಅದಕ್ಕೋಸ್ಕರವಾಗಿ ಗುರುಗಳಾಗಿರ್ತಕ್ಕಂಥ ವ್ಯಾಸರಾಜರು ಒಂದು ಫಲವನ್ನು ಕೊಟ್ಟು ಯಾರೂ ಇಲ್ಲದ ಜಾಗದಲ್ಲಿ ತಿನ್ಕೊಂಡು ಬನ್ನಿ ಅಂತ ಹೇಳಿದಾಗ ಎಲ್ಲಾ ಶಿಷ್ಯರು ಎಲ್ಲೆಲ್ಲ ಹೋಗಿ ತಿನ್ಕೊಂಡು ಬಂದ್ರು. ಅರೆ ಕನಕದಾಸರಿಗೆ ಎಲ್ಲೇ ಹೋದ್ರು ಯಾರು ಇಲ್ಲೇ ಇರತಕ್ಕಂಥ ಜಾಗವೇ ಕಾಣ್ತಾ ಇಲ್ಲ. ಎಲ್ಲಿ ನೋಡಿದ್ರು ಭಗವಂತನೇ ಕಾಣ್ತಾ ಇದ್ದಾನೆ. ಎಲ್ಲಿ ನೋಡಿದ್ರು ದೇವರೇ ಕಾಣ್ತಾ ಇದ್ದಾನೆ. ಯಾರೂ ಇಲ್ಲದೆ ಇರತಕ್ಕಂಥ ಒಂದು ಜಾಗ ಅನ್ನೋದು ಜಗತ್ತಿನಲ್ಲಿ ಇಲ್ವೇ ಇಲ್ಲ ಅಂತ ತೀರ್ಮಾನ ಮಾಡಿ ಆ ಹಣ್ಣನ್ನ ವಾಪಸ್ ತೆಗೆದುಕೊಂಡು ಬಂದು ನಾನು ನಿಮ್ಮ ಪರೀಕ್ಷೆಯಲ್ಲಿ ಸೋತಿದ್ದೇನೆ ಅಂತ ತಪ್ಪೊಪ್ಪಿಕೊಳ್ತಾರೆ. ಯಾಕಂದ್ರೆ ಯಾರೂ ಇಲ್ಲದ ಜಾಗವನ್ನು ಹುಡುಕ್ಲಿಕ್ಕೆ ನನಗಾಗಿಲ್ಲ ಅಂತ. ಆಗ ಆ ಕನಕದಾಸರೇ ದೊಡ್ಡ ಜ್ಞಾನಿಗಳು, ಅವರೇ ದೊಡ್ಡ ಸಾಧಕರು ಅಂತ ವ್ಯಾಸರಾಜರು ಅವರನ್ನ ಆಧರಿಸ್ತಾರೆ, ಸತ್ಕರಿಸ್ತಾರೆ. ಹೀಗೆ ದೇವರನ್ನ ಎಲ್ಲ ಕಡೆ ಕಾಣುವ ಶಕ್ತಿ ನಮಗೆ ಯಾವಾಗ ಬರುತ್ತೋ ಮತ್ತು ನಮ್ಮಲ್ಲಿ ದೇವರನ್ನ ಕಾಣತಕ್ಕಂಥ ಶಕ್ತಿ ಯಾವಾಗ ಬರುತ್ತೋ ಆಗ ನಾವು ಯೋಗಯುಕ್ತಾತ್ಮರಾಗ್ತೇವೆ, ಅಂದ್ರೆ ಸಾಧಕರಾಗ್ತೇವೆ. ಧ್ಯಾನ ಯೋಗದ ಪರಾಕಾಷ್ಠತೆಯನ್ನ ತಲುಪಿದವರಾಗ್ತೇವೆ. ಅಂದ್ರೆ ಯಾರು ಈ ತರ ದೇವರನ್ನ ಕಂಡಿದ್ದಾರೆ ತನ್ನಲ್ಲೂ ಮತ್ತು ಎಲ್ಲರಲ್ಲೂ ಅವನೇ ಸಾಧಕ ಎಂಬುದು ಕೂಡ ಈ ಒಂದು ಶ್ಲೋಕದ ಅಭಿಪ್ರಾಯ. ಸರ್ವತ್ರ, ಎಲ್ಲ ಜೀವಿಗಳಲ್ಲೂ ಸಮದರ್ಶನ ಅಂದ್ರೆ ಅರ್ಥನು ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಸಮಾನ, ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಪರಿಪೂರ್ಣ, ಅವನಲ್ಲಿ ಯಾವುದೇ ನ್ಯೂನತೆಗಳಿಲ್ಲ. ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಅವನು ಜ್ಞಾನಾನಂದಮಯ, ಅವನು ಸರ್ವಶಕ್ತ, ಸರ್ವ ಶ್ರೇಷ್ಠ, ಸರ್ವೋತ್ತಮ, ಈ ಭಾವನೆಗಳನ್ನ ಕಾಣ್ತಾರೆ. ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಒಬ್ಬನೇ ಆಗಿದ್ದಾನೆ. ಹೀಗೆ ಯೋಗಯುಕ್ತಾತ್ಮ, ಯೋಗ ಅಂದ್ರೆ ಧ್ಯಾನ ಯೋಗ, ಧ್ಯಾನ ಯೋಗದ ಮೂಲಕವಾಗಿ ಯುಕ್ತಾತ್ಮ, ಭಗವಂತನನ್ನು ತನ್ನಲ್ಲಿ ಕಂಡಂತಹ ಸಾಧಕನು ಆತ್ಮಾನಂ, ಪರಮಾತ್ಮನನ್ನು ಸರ್ವಭೂತಸ್ಥಂ, ಎಲ್ಲ ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದುಕೊಂಡು ಚತುರ್ಮುಖ ಬ್ರಹ್ಮದೇವರವರೆಗೆ ಎಲ್ಲರಲ್ಲೂ ಭಗವಂತ ಇದ್ದಾನೆ, ಅಂತರ್ಯಾಮಿಯಾಗಿ ಪರಮಾತ್ಮ ನೆಲೆಸಿದ್ದಾನೆ ಎಂಬುದಾಗಿ ಈಕ್ಷತೆ ನೋಡುತ್ತಾನೆ. ಮತ್ತು ಸರ್ವಭೂತಾನಿ, ಎಲ್ಲ ವ್ಯಕ್ತಿಗಳನ್ನು, ಅಂದ್ರೆ ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದುಕೊಂಡು ಚತುರ್ಮುಖ ಬ್ರಹ್ಮದೇವರವರೆಗೆ ಎಲ್ಲರನ್ನೂ ಕೂಡ ಆತ್ಮನಿ, ಪರಮಾತ್ಮನಲ್ಲಿ ಈಕ್ಷತೆ ನೋಡುತ್ತಾನೆ. ಹೀಗೆ ತನ್ನಲ್ಲೂ ಭಗವಂತನನ್ನ ಕಂಡು ಎಲ್ಲರಲ್ಲೂ ಭಗವಂತನನ್ನ ಕಂಡು ಆ ಎಲ್ಲರೂ ಭಗವಂತನನ್ನ ಆಶ್ರಯಿಸಿಕೊಂಡೇ ಇದ್ದಾರೆ ಎಂತಕ್ಕಂಥ ಭಾವನೆ ಯಾರಿಗಿರ್ತಾರೋ ಅವರು ಯೋಗಯುಕ್ತಾತ್ಮರು, ಅವರು ಸಾಧಕರು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ.